140 ಕೋಟಿ ಜನ ಹಿಂದೂಸ್ತಾನದ ಪರವಾಗಿದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೇರಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೂಡ ಇವತ್ತು ನಾವೆಲ್ಲರೂ ಕೂಡ ದೇಶದ ಪರವಾಗಿ ಒಟ್ಟಾಗಿರ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ. ಸೈನಿಕರ ಬಗ್ಗೆ ಹೊಗಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಹಿಂದೂಸ್ತಾನ ಪರವಾಗಿದ್ದರೆ ಈ ಮರೀನಿಯ ನಾಯಕರು, ಆ ದೊಡ್ಡ ಖರ್ಗೆ ಅವರು ಹಿಂದೂಸ್ತಾನ ಪರ, ಪ್ರಿಯಾಂಕಾ ಖರ್ಗೆ ಅಂತ ಸಣ್ಣ ಮರಿ ನಾಯಕರು ಪಾಕಿಸ್ತಾನ ಪರ. ಸ್ಪಷ್ಟವಾಗಿ ಹೇಳಿ ಪಾಕಿಸ್ತಾನ ಪರವಾಗಿ ಇರ್ತೀವಿ ನಾವು ಅಂತ. ಅದರಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾರೆ. ಅದು ಪ್ರಿಯಾಂಕಾ ಖರ್ಗೆ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಲಾಡ್ ಇರ್ಬೋದು, ಈ ರೀತಿ ಅನೇಕ ವ್ಯಕ್ತಿಗಳು, ದಿನೇಶ್ ಗುಂಡೂರಾವ್, ಒಂಥರ ಸೈನಿಕರಿಗೆ ಟೀಕೆ, ಇಂಡೈರೆಕ್ಟಾಗಿ ಟೀಕೆ. ಎಷ್ಟು ಫ್ಲೈಟ್ ಹೋದ್ವು, ಅವನ ಮಂಜುನಾಥ್ ಅಂತೆ, ಅವನ ಕೊತ್ತು ಇವನಿಗೆ ಲೆಕ್ಕ ಕೊಡಬೇಕು. ಎಷ್ಟು ಫ್ಲೈಟ್ಗಳು ಹೋದವು, ಎಷ್ಟು ಜನ ಪಾಕಿಸ್ತಾನಕ್ಕೆ ಬಂದರು, ಇವೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರಲ್ಲ. ಇವ್ರನ್ನ ಮುಂಚೆ ಗುಂಡಿಟ್ಟು ಹೊಡಿಬೇಕು. ಇವ್ರು ದೇಶದ್ರೋಹಿಗಳು. ಇವರು ಇವತ್ತು ಇಡೀ ಪ್ರಪಂಚದ ಜನ ಭಾರತದ ಜೊತೆಗೆ ಇರಬೇಕಾದ್ರೆ ಇವರೊಂದಿಷ್ಟು ಜನ ಕೂಗಾಡ್ತಾ ಇದ್ದಾರೆ, ಪಾಕಿಸ್ತಾನದ ಪರವಾಗಿ ಮಾತಾಡೋಂಥ ಭಾವನೆಗಳು ತರ್ತಾ ಇದ್ದಾರೆ. ಇವ್ರು ದೇಶದ್ರೋಹಿಗಳು. ಇವರು ಇಂಥವ್ರು ಗುಂಡಿಟ್ಟು ಹೊಡೆದ್ರೆ ಕಾಂಗ್ರೆಸ್ನವರು ತುಂಬ ಅನೇಕ ಜನ ಸಂತೋಷ ಪಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ನವರು ಅನೇಕರು ದೇಶದಲ್ಲಿ ಸೈನಿಕರು ತೊಗೊಂಡಿರೋಂಥ ಕ್ರಮದ ಬಗ್ಗೆ, ನರೇಂದ್ರ ಮೋದಿ ತೊಗೊಂಡಿರೋಂಥ ಕ್ರಮದ ಬಗ್ಗೆ ಎಲ್ಲ ಮೆಚ್ತಾ ಇದ್ದಾರೆ. ಈ ಕೆಲವು ರಾಷ್ಟ್ರದ್ರೋಹಿಗಳು ದಿನ ಪೇಪರಲ್ಲಿ ಟಿ ವಿಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಟೀಕೆ ಮಾಡ್ತಿದ್ದಾರೆ. ನಾನು ಅದಕ್ಕೋಸ್ಕರ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರಂಥ ಇವರಿಗೆ, ಪಾಕಿಸ್ತಾನದ ಪರವಾಗಿರೋಂಥ ಅನೇಕರು ಯಾರು ಹೊರಗಡೆನೂ ಇದ್ದಾರಲ್ಲ, ಭಾರತದ ಒಳಗೂ ಇದ್ದು ಹೊರಗೂ ಇದ್ದು ಇಂಥವ್ರಿಗೆ ಒಂದು ರೀತಿಯ ಉತ್ತೇಜನ ಕೊಡೋಂಥ ಪ್ರಯತ್ನ ಈ ಒಂದು ಪ್ರಿಯಾಂಕಾ ಖರ್ಗೆ ಈ ಟೀಮ್ ಮಾಡ್ತಾಯಿದೆ. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದೂಸ್ತಾನದ ಪರವಾಗಿ ದೊಡ್ಡ ಖರ್ಗೆ ಇದ್ದರೆ ಪಾಕಿಸ್ತಾನ ಪರವಾಗಿ ಸಣ್ಣ ಖರ್ಗೆ ಇದ್ದಾರೆ. ಇದನ್ನು ಗಮನಿಸಬೇಕು. ಇಂಥವ್ರ ಬಗ್ಗೆ ಏನು ಕ್ರಮ ತಗೋಬೇಕು. ನಾನು ಯಾಕೆ ಗುಂಡಿಟ್ಕೊಂಡು ಕೊಲ್ಲಬೇಕು ಅಂತಂದರೆ ವೈಯಕ್ತಿಕ ದ್ವೇಷ ಅಲ್ಲ, ಇವ್ರ ಭಾವನೆಗಳಿದೆಯಲ್ಲ, ಇವ್ರು ಹೇಳೋಂಥ ಪ್ರತಿದಿನ ಪೇಪರಲ್ಲಿ ಟಿ ವಿನಲ್ಲಿ ಏನು ಬರುತ್ತಲ್ಲ, ಇದು ರಾಷ್ಟ್ರದ್ರೋಹಿಗಳು ಒಂದು ರೀತಿಯ ಬೆಂಬಲ ಕೊಟ್ಟಂಗೆ. ಇದನ್ನು ಗಮನಿಸಿ ಇದ್ರದ್ದು ಏನಾರು ಒಂದು ಕಾನೂನು ತಂದು ಈ ರೀತಿ ರಾಷ್ಟ್ರದ್ರೋಹದ ಹೇಳಿಕೆ ಕೊಡೋರ ಬಗ್ಗೆ ಗುಂಡಿಟ್ಕೊಂಡ್ರೆ ಹೊರಗಡೆ ಇನ್ಮೇಲೆ ಈ ರೀತಿ ಮಾತಾಡೋದು ಖಂಡಿತ ದೇಶದಲ್ಲಿ ಕಮ್ಮಿ ಆಗುತ್ತೆ, ಅದು ನಿಂತೋಗುತ್ತೆ. ಇದು ಮೊದಲನೇದು. ಸಮಾವೇಶ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನೀವು ಆ ರಸ್ತೆಗೆ ಒಂದು ಗುಂಡಿಗೆ ಮಣ್ಣು ಹಾಕ್ಬಿಟ್ರಿ ಸಾಕು, ನೀವು ನಿಜಕ್ಕೂ ಕೂಡ ಮಂತ್ರಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೆ ಸಾರ್ಥಕ ಆಗುತ್ತೆ. 1.5 ವರ್ಷದಲ್ಲಿ ಒಂದು ರಸ್ತೆ ಮಾಡಿದ್ದೀರ ಇಡೀ ರಾಜ್ಯದಲ್ಲಿ, ಅಲ್ಲ ಯಾವ್ದಾರು ಒಂದು ಹಳ್ಳಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀರಾ? ಯಾವುದಾದ್ರೂ ಏನೇನಿಲ್ಲ. ಶಾಲೆಯ ಮಕ್ಕಳು, ಹಳ್ಳಿನಲ್ಲಿರೋಂಥ ಮಕ್ಕಳು ಅನೇಕ ಶಾಲೆಗಳು ಬಿದ್ದೋಗಿದ್ದಾರೆ. ಹೊಸ ಶಾಲೆ ಕಟ್ಟಿದ ಆಮೇಲೆ ಬಿದ್ದೋಗಿರೋಂಥ ಶಾಲೆಗೆ ರಿಪೇರಿ ಮಾಡೋಂಥ ತೀರ್ಮಾನ ತೊಗೊಂಡೇನೋ ಹಣ ಬಿಡುಗಡೆ ಮಾಡಿದ್ದೀರಾ? ಯುವಕರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಹೆಣ್ಮಕ್ಳು ಬಿಡುಗಡೆ ಬರೀ ಗ್ಯಾರಂಟಿಗಳ ಮುಖಾಂತರ ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಿ. ಗ್ಯಾರಂಟಿ ಎಷ್ಟು ದಿನ ಇರುತ್ತೆ ನೋಡೋಣ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನೀವು ಸಾಧನೆ ಮಾಡಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ಆ ಶಾಲೆಯಲ್ಲಿ ವಾಸ ಮಾಡ್ತಾರಂಥ ಮಕ್ಕಳ ತಲೆ ಮೇಲೆ ಕಟ್ಟಡ ಕುಸಿದು ಬಿದ್ದರೆ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ದಿನಾ ಈ ಸರ್ಕಾರಕ್ಕೆ ಬೈಕೊಂಡು ಹೋಗ್ತಾರೆ, ಗುಂಡಿಗಳು ಅಂತ. ಅದಕ್ಕೋಸ್ಕರ ಹೇಳ್ತೀನಿ, ರೈತರಿಗೆ ಅನುಕೂಲ ಆಗೋಂಥ ಏನೋ ಕೆಲಸಗಳು, ಬಡವರಿಗೆ ಆಗೋಂಥ ಅನುಕೂಲ ಕೆಲಸಗಳು, ಮಕ್ಕಳಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಈ ಸರ್ಕಾರ ಮಾಡಿ ಆಮೇಲೆ ಸಾಧನೆ ಸಮಾವೇಶ ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ಸರ್ಕಾರಿ ನೌಕರರಿದ್ದಾರೆ, ಅವ್ರ ಮುಖಾಂತರ ಬಸ್ ಹತ್ತರಲ್ಲೇ ಅಂತ ಬಸ್ ಹತ್ತುತ್ತಾರೆ, ದುಡ್ಡು ಕೊಡ್ತಾರೆ, 500 ರೂಪಾಯಿ 1000 ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ, ಊಟ ಹಾಕ್ತಾರೆ. ಅವ್ರನ್ನ ಸಾಧನಾ ಸಮಾವೇಶಕ್ಕೆ ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್ ಅಂತ ಕರ್ಕೊಂಬಂದು ಜೈಕಾರ ಹಾಕ್ಕೊತಾರೆ. ಇದರಿಂದ ಏನೂ ಉಪಯೋಗ ಇಲ್ಲ. ಅಕಸ್ಮಾತ್ ಯಾವುದೇ ಚುನಾವಣೆ ಹತ್ತಿರದಲ್ಲಿ ಬಂದುಬಿಟ್ರೆ, ಬೈ ಎಲೆಕ್ಷನ್ ಬಂತು ಅಂತ ಅಂದ್ಕೊಳ್ಳಿ, ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ಗೂ ಸೇರಿಸಿ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸ್ತಾರೆ. ಮಾಡ್ಕೊಳ್ಳಪ್ಪ, ನಾವೇನು ಬೇಡ ಅನ್ನಲ್ಲ. ನಿಮ್ಮದೇ ದುಡ್ಡು, ಬಡವ್ರ ತೆರಿಗೆ ದುಡ್ಡು, ಸರ್ಕಾರದ ದುಡ್ಡು, ನಿಮ್ಮ ದುಡ್ಡಿಂದ ಮಾಡ್ಕೊಳ್ಳಿ. ಸಜ್ರಾಮೋತ್ಸವ ಅಲ್ಲ, ಜಮೀರ್ ಅಹಮದೋತ್ಸವ ಮಾಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ನಿಮ್ಮ ದುಡ್ಡನ್ನ ಮಾಡ್ಕೊ. ಸರ್ಕಾರದ ಬಡವರು ಕೊಟ್ಟಂಥ ತೆರಿಗೆನಲ್ಲಿ ನೀವು ಸಿದ್ದರಾಮೋತ್ಸವ ಮಾಡ್ತೀವಿ, ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಟ್ರೆ ನಾನು ಏನು ಹೇಳಲಿ? ಜನ ಮೆಚ್ಚಿದಾರ? ಒಂದು ಹಳ್ಳಿಗೆ ಹೋಗಲಿ, ಒಬ್ಬರೇ ಹೋಗಲಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಜಮೀರ್ ಅಹಮದ್ ಆರಾಮಾಗಿ ಒಂದು ಹಳ್ಳಿಲಿ ಒಂದು ಸಣ್ಣ ಹೋಟ್ಲಲ್ಲಿ ಟೀ ಕುಡಿತಾ ಕೂತ್ಕೊಳ್ಳಿ. ಆ ಜನ ಬಂದು ಯಾವ ಭಾಷೆಗಳು ಬೈತಿದ್ದಾರೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಭಾಷೆ ಕೇಳಿದ್ರೆ
ಇವರು ಸಾಧನಾ ಸಮಾವೇಶ ಮಾಡೋಕೆ ಹೊರಟಾರಲ್ಲ ಅದೂ ನಿಲ್ಲಿಸ್ತಾರೆ. ಇಷ್ಟು ಕೆಟ್ಟನಾಗಿ ಈ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ.